ಈ ಯೋಜನೆ ನಾನು ನಿಮ್ಗೆ ಹೇಳೋದಿಷ್ಟೇ, ಒಂದು ಮಾತನ್ನ ನಮ್ಮ ರಾಘವೇಂದ್ರ ಕೂಡ ಮಾತಾಡಿದ್ರು. ಈ ಯುವ ನಿಧಿಯ ಕಾರ್ಯಕ್ರಮ ನಿಮ್ಗೆ ಬರೀ ಒಂದು ಉದ್ಯೋಗ ಕೊಡಬೇಕು ಅಂತ ಅಲ್ಲ. ಈ ಕಾರ್ಯಕ್ರಮ ಅವರು ಮೊಹಮ್ಮದ್ ಯೂನಸ್ ಹೇಳಿದಂತ ಮಾತನ್ನು ಅವರು ಹೇಳಿದ್ರು. ಇಫ್ ಯು ಫೀಡ್ ಎ ಫಿಶ್ ಇಟ್ ಇಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಹಿಮ್ ಫಿಶಿಂಗ್ ಇಟ್ ಇಸ್ ಫಾರ್ ಇಸ್ ಲೈಫ್ ಅಂತ. ಹಂಗೆ ನಾವು ಈ ಯುವ ನಿಧಿಯ ಕಾರ್ಯಕ್ರಮದ ಮುಖಾಂತರ ನಾನು ಏನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಬರೀ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ತಾವು ಚಿಂತೆ ಮಾಡಕ್ ಹೋಗ್ಬೇಡಿ. ನೀವು 10 ಜನಕ್ಕೆ ಉದ್ಯೋಗಿಗಳನ್ನ ನೀವು ಕೊಡುವಂತ ಒಂದು ಆಲೋಚನೆಯನ್ನ ತಾವು ಮಾಡಬೇಕು. ನಿಮ್ಮ ಕೆಳಗಡೆ 10 ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಾಗ ಮಾತ್ರ ಈ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಶಕ್ತಿ ಬಂದಾಗ್ತದೆ ಅನ್ನೋ ಮಾತನ್ನ ಹೇಳ್ತೀನಿ. ಅದಕ್ಕೋಸ್ಕರ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಕೌಶಲ್ಯವನ್ನ ಹೆಚ್ಚಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಪದವೀಧರರು ಇದ್ದಾರೆ, ಡಿಪ್ಲೊಮಾದಾರರು ಬಹಳ ಜನ ಇದ್ದಾರೆ. ಈಗ ರಿಜಿಸ್ಟ್ರೇಷನ್ 24ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇವತ್ತು ನಿಮ್ಮ ಅಡಗಂಟಿದು ಪ್ರಾರಂಭ ಮಾಡಬೇಕು, ದೂರದೃಷ್ಟಿ ಆಲೋಚನೆ ಮಾಡಬೇಕು. ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತದೆ. ಈಗ ನಾವು ಗೃಹಜ್ಯೋತಿ 1.5 ಕೋಟಿ ಜನರ ಮನೆ ಬೆಳಕನ್ನ ಬೆಳಗ್ತಾ ಇದ್ದೇವೆ. 200 ಯೂನಿಟ್ ವರೆಗೂ ಸುಮಾರು 1,500 ರೂಪಾಯಿ ಆಗ್ತದೆ. 50 ಯೂನಿಟ್ ಇಂದ 200 ಯೂನಿಟ್ ವರೆಗೂ 1,500 ರೂಪಾಯಿ ಆಗ್ತದೆ. ಎಲ್ಲ ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ, ಮನೆ ಯಜಮಾನರಿಗೆ ನೇರವಾಗಿ 2,000 ರೂಪಾಯಿ ಅವರ ಮನೆಗೆ ತಲುಪ್ತಾ ಇದೆ. 1,500 ರೂಪಾಯಿ ವಿದ್ಯುತ್ ಶಕ್ತಿ ಆಯ್ತು, 2,000 ರೂಪಾಯಿ ಆಯ್ತು. 10 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡಕ್ ಆಗ್ಲಿಲ್ಲ. 6 ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆ 5 ಕೆಜಿ ಹಣವನ್ನ 34 ರೂಪಾಯಿ ಅಂತ 170 ರೂಪಾಯಿ ಒಬ್ಬ ಮನುಷ್ಯನಿಗೆ 5 ಕೆಜಿ ಕೊಟ್ಟಂತ ತೀರ್ಮಾನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತಾರೆ. ಹಂಗೆ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ನೆಂಟರ ಮನೆಗೆ ಹೋಗಿ, ಎಲ್ಲರೂ ತಾಯಂದಿರು ಉಚಿತವಾಗಿ ಎಲ್ಲ ಗೃಹಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿದಿನ 60 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ. ದೇವಸ್ಥಾನಗಳಿಗೆ, ಅಂಗಡಿಗೆ, ಹೋಟೆಲ್ಗೆ ವ್ಯಾಪಾರ ಹೆಚ್ಚಿಗೆ ಆಗ್ತಾ ಇದೆ. ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗ್ಬೇಕು ಅಂತ ಒಂದು ದಿನ ಸಾಯಿಬಾಬಾ ಹೇಳಿದ್ರು. ಹಂಗೆ ಇವತ್ತು ನಾವು ಕೊಟ್ಟಂತ ಈ 5 ಯೋಜನೆ, ಈ 5 ಬೆರಳು ಸೇರಿ ಹೇಗೆ ಮುಷ್ಟಿ ಬಹಳ ಶಕ್ತಿ ಬಂತು, ಹಂಗೆ ಈ 5 ಗ್ಯಾರಂಟಿಗಳು ಸೇರಿ ಈ ಕೈ ಬಲ ಆಯ್ತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಮತ್ತೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ